ಕುಜನ ಬದಲಾವಣೆ ನೋಡಿ. ಕುಜಗ್ರಹ ಬದಲಾಗ್ತಾ ಇರ್ತಕ್ಕಂತಹದ್ದು ತಿಂಗಳ ಅಂತ್ಯಕಾಲಕ್ಕೆ ಅಂದರೆ 27ನೇ ತಾರೀಕಿಗೆ ಕುಜಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬರುವಂತಹದ್ದಿರುತ್ತೆ. ಹಾಗಾಗಿ ನೋಡಿ, ಎರಡು ಮನೆಗಳಲ್ಲಿ ಏನು ಫಲ ಕೊಡ್ತಾನೆ ಅಂತ ನೋಡಿ. ಹೆಚ್ಚು ಕಮ್ಮಿ 27 ಅಂತಂದರೆ ತಿಂಗಳ ಕೊನೆಯವರೆಗೂ ಕೂಡ ಅಂತ, ಅಂದರೆ ಹೆಚ್ಚಿನ ಕಾಲ ತುಲಾರಾಶಿಯಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಬಹಳಷ್ಟು ಕೆಲಸ ಕಾರ್ಯ, ಹಠ ಸ್ವಭಾವದ ಪ್ರಯತ್ನ ಮಾಡುವಂತಹದ್ದು. ನಿಮ್ಮ ಮನೆ ಕಡೆ ಸ್ವಲ್ಪ ಬಾತೃಕಾರಕರ ಸ್ಥಾನದಲ್ಲಿ ಏನೋ ಒಂದು ಬದಲಾವಣೆಗಳು ಬರುವಂಥದ್ದು, ಸೆಟಲ್ಮೆಂಟ್ಗಳು ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಇವೆಲ್ಲ ಕೂಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಆದಾಯ ಬರುವಂತಹ ವಿಚಾರ ಕೂಡ ಹಠ ಸ್ವಭಾವದಿಂದ ವೃತ್ತಿಯಿಂದ ಗಳಿಸೋಣ ಅನ್ನುವಂಥ ಪ್ರಯತ್ನಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೀರ. ಆದರೂ 17ನೇ ತಾರೀಕಿಂದ 27ನೇ ತಾರೀಕುವರೆಗೂ ಈ 10 ದಿನಗಳ ಕಾಲ ನಿಮ್ಮ ಹಠ ಪ್ರಯತ್ನಗಳಿಗೆ ಸಕ್ಸಸ್ ಸಿಗೋದು ಇರೋದಿಲ್ಲ. ಯಾಕೆಂತಂದರೆ ಕುಜನ ಜೊತೆ ಸೂರ್ಯ ಯುತಿ ಆಗ್ತಾ ಇದ್ದಾನೆ. ಸೂರ್ಯ ನೀಚ ಸ್ಥಿತಿಯ ಫಲ. ಹಾಗಾಗಿ ಕುಜನು ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಹೆಲ್ಪ್ ಮಾಡ್ತಾ ಇರಲ್ಲ ಸೂರ್ಯ ಕುಜನಿಗೆ. ಹಾಗಾಗಿ ಈ 10 ದಿನಗಳ ಕಾಲ ತುಂಬ ಜಾಗೃತಿಯಿಂದ ಇರಿ. ಯಾವುದೇ ರೀತಿಯ ಒಂದು ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಾಗಿ ತೊಡಗುವುದು ಬೇಡ. ಇನ್ನು 27ರ ನಂತರ ಇನ್ನು ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ಆದಾಯಗಳ ಬಗ್ಗೆ ವಿಶೇಷವಾಗಿ ಫಲಾಫಲಗಳು, ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠ ಕಾಲಮಾನ, ಡೆವಲಪ್ಮೆಂಟ್ಸು, ಅಭಿವೃದ್ಧಿ ಇರುತ್ತೆ. ಮತ್ತು ಯಾರು ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಾಗುವಂಥ ವಿಚಾರದಲ್ಲಿ 27ರ ನಂತರ ಹುಟ್ಟುವಂಥ ಮಕ್ಕಳಿಗೆ ಒಳ್ಳೆಯ ಶ್ರೇಷ್ಠವಾದಂತಹ ಮಕ್ಕಳು ಜನಿಸುವಂತಹ ಫಲಾಫಲಗಳು ಸಿಗ್ತದೆ.